program, after which by 10:30 we will start and 12 o'clock we will finish with the inaugural session, and after that the show is open to the general public. So investors will start coming in, and whoever has whatever inquiry or any business opportunity, we will look to meet them. He is asking what is Dubai Property Show and what is its aim or plan. So the benefit of Dubai is the Dubai Property Show is basically to create an awareness about the huge potential in Dubai property market. Okay, so basically you are having investors out here who would like to use this lucrative opportunity to invest in Dubai and make a good yield for themselves. So any investor who is looking into a good market, as a true businessman, he wants to make income for himself and his family. So it's basically it's for your good self that you are investing. Amniyat company के बारे में introduce करेंगे. Amniyat is basically a real estate company which is based in Dubai, and we cater to developments which are like, there are so many developers in Dubai, but we pick handful of good developers with whom we work. Basically, it's just not about selling and exiting. It's basically about creating a trust. Today, I give you something good. You are happy with it. The good karma will come back to me. This is what I believe. So basically, we don't want to just do the kill and run away. No, we're looking at a long-term vision wherein our most important focus is to build trust, build a good portfolio for the investors, so that by his word of mouth, by his confidence, what they see with us, they will get us more clients. So it's a win-win situation for everybody. आप नाम introduce करो. My name is Shakil Ahmed. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಅಮ್ನಿಯಾತ್ ಕಂಪನಿ ಅಂತ ಬಂದಿದ್ದೀವಿ. ಇಲ್ಲಿ 3 ದಿವಸದ್ದು ಪ್ರಾಪರ್ಟಿ ಶೋ ನಡೀಲಿಕ್ಕೆ ಇದೆ. ನಮ್ಮದು ಹೋಟೆಲ್ OSSನಲ್ಲಿ 3 ದಿವಸ ಇದೆ. ಅದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಚೀಫ್ ಗೆಸ್ಟ್ ಅವರು ಇದ್ದಾರೆ, ಮತ್ತು ಗೆಸ್ಟ್ ಆಫ್ ಓನರ್ಸ್ ಇದ್ದಾರೆ. ಅವ್ರು ಬಂದು ನಮ್ಮ ಸರ್ ಶಕೀಲ್ ಅಹಮದ್ ಸಿದ್ದಿಕ್ ಅವರು ಬಂದಿದ್ದಾರೆ ದುಬೈನಿಂದ. ನಾನು ದುಬೈನಿಂದ ಬಂದಿದ್ದೆ. ನಮ್ಮ ಇವರು ಸೈಯದ್ ಅಹಮದ್ ಇರ್ಷಾದ್ ಅವರು ಇಲ್ಲಿ ದುಬೈನಿಂದ ಬಂದಿದ್ದಾರೆ. ನಮ್ಮದು ಏನು ಇಚ್ಛೆ ಅಂದರೆ ಇಲ್ಲಿ ಒಂದು ಟೈರ್ 2 ಸಿಟಿನಲ್ಲಿ ನಮ್ಮದು ಒಂದು ದುಬೈ ಪ್ರಾಪರ್ಟಿ ಶೋ ಮಾಡಬೇಕಂತ ಒಂದು ಇದು ಇತ್ತು, ಉದ್ದೇಶ ಇತ್ತು. ಆ ಉದ್ದೇಶದಿಂದ ನಾವು ಇಲ್ಲಿ ಬಂದಿದ್ದೇವೆ. ಸೊ ಹಾಂ, ಈಗ ನಮ್ಮದು ಮೂಲ ಉದ್ದೇಶ ಅಂದರೆ ಇಲ್ಲಿ ಬಂದದ್ದು ನಾವು ಡೈರೆಕ್ಟಾಗಿ ನಮ್ಮ ಮೇನ್ ಡೆವಲಪರ್ಸಿಗೆ ನಾವು ಇಲ್ಲಿ ಕರಿತಾ ಇದ್ದೀವಿ. ಸೊ ನಾವು ಏನು ಕರ್ಕೊಂಡು ಬಂದಿದ್ದೆ, ಅವರು ಆಲ್ರೆಡಿ ಬಂದಿದ್ದಾರೆ ಇಲ್ಲಿ. ನಾಳೆಯಿಂದ ಅವರು ಅಲ್ಲಿ ಭಾಗವಹಿಸ್ತಾರೆ. ದೇಶದೊಳಗೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು, ಈಗ ವಿದೇಶದಲ್ಲಿ ಹಾಂ ಹೌದು. ಈಗ ಅಂದರೆ ಈಗ ಗ್ಲೋಬಲ್ ಅಂದರೆ ಒಂದು ವಿಲೇಜ್ ಆಗಿಬಿಟ್ಟಿದೆ, ಒಂದು ಇಡೀ ವಿಶ್ವ ಒಂದು ಸಣ್ಣ ಊರಾಗಿಬಿಟ್ಟಿದೆ. ಅದ್ರ ಸಲುವಾಗಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ, ಮತ್ತೊಂದು ಡ್ರೀಮ್ ಇದೆ. ಒಂದು ಕಾಮನ್ ಪರ್ಸನ್ ಆಲ್ಸೋ ಅವರು ಕೂಡ ಒಂದು ದುಬೈನಲ್ಲಿ ಒಂದು ಮನೆ ಮಾಡಬಹುದು, ಆ ಥರ ಒಂದು ಇದು ಉದ್ದೇಶ ಇದೆ. ಮತ್ತು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಂಗೆ ಮಾಡ್ತಾರೆ ನಾವು, ಅದು ದುಬೈ ಗೌರ್ಮೆಂಟ್ ಮತ್ತು ಇಂಡಿಯನ್ ಗೌರ್ಮೆಂಟ್ಸ್ದು ಎಲ್ಲ ನಾವು ತೋರಿಸ್ತೀವಿ. ಅವರಿಗೆ ನಾವು ಗೈಡೆನ್ಸ್ ಮಾಡ್ತೀವಿ. ಅದೆಲ್ಲ ಸರಿಯಾಗಿ ನಾವು ಅವರಿಗೆ ಒಂದು ಪ್ರಾಪರ್ ವೇ ತೋರಿಸಿ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ನಮ್ಮದು ಉದ್ದೇಶ. ಅಂದರೆ ಈಗಾಗಲೇ ಭಾಳಷ್ಟು ಜನ ಮೋಸಕ್ಕೆ ಒಳಗಾಗ್ತಾರೆ, ಅದನ್ನೆಲ್ಲನೂ ಹೋಗ್ಲಾಡಿಸೋ ಉದ್ದೇಶಲಿಂದ ಇದು. ಅಂದರೆ ಎಲ್ಲೇ ಒಂದು ಕನಸು ಕಟ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡಿರ್ತಾರೆ, ಮೋಸಕ್ಕೆ ಆಗ್ಬಿಡ್ತಾರೆ. ಅಲ್ಲ ಆಗಬಹುದು, ಅಂದರೆ ಇಲ್ಲ ನಮ್ಮ ಇದರಲ್ಲಿ ಹಾಗಿಲ್ಲ. ನಮ್ಮ ಇದರಲ್ಲಿ ನಮ್ಮದು ಏನು ದುಬೈದು ಮತ್ತು ಇಂಡಿಯನ್ ಗೌರ್ಮೆಂಟ್ದು ಮತ್ತು ರೇರಾ ಅಕೌಂಟ್ ಮತ್ತು ಎಸ್ಕ್ರೋ ಅಕೌಂಟ್ ಏನಿದೆ, ಮತ್ತು ನಾವು ಏನು ವಿ ಆರ್ ದ ವೆರಿಫೈಡ್ ಕನ್ಸಲ್ಟೆಂಟ್ ಫಾರ್ ದ DLT. ಅಂದರೆ ದುಬೈನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಒಂದು ದುಬೈ ಲ್ಯಾಂಡ್ ಅಥಾರಿಟಿ ಅಂತ. ಆ ಅಥಾರಿಟಿನಿಂದ ವಿ ಆರ್ ದ ವೆರಿಫೈಡ್, ವಿ ಟೇಕಿಂಗ್ ದ ಲೈಸೆನ್ಸ್ ಫ್ರಮ್ ದ ರೇರಾ. ಸೊ ನಿಮ್ಗೆ ಯಾರಿಗೂ ನಾವು ಆ ಥರ ಇದಕ್ಕೆ ಇದು ಅವಕಾಶ ಇಲ್ಲ. ಅಂದರೆ ಈಸಿಲಿ ಅವರು ಮಾಡ್ಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ನಾವು ಅವ್ರಿಗೆ ತೋರಿಸ್ತೀವಲ್ಲ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಯಾವ ಥರ ಇದೆ, ಯಾವ ಪ್ರಾಪರ್ಟೀಸ್ ಡೈರೆಕ್ಟ್ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ, ಎಷ್ಟು ಅವ್ರಿಗೆ ಏನು ಲಾಭ ಆಗ್ಬೋದು ಅಂತ ಅದನ್ನು ನಾವು ಅವರಿಗೆ ಇದು ಮಾಡಿಸ್ತೀವಿ. ಡೆವಲಪರ್ಗಳಿಗೆ ಏನು ಹೇಳ್ತೀರಿ ಸರ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋ? ಯಾವ ಡೆವಲಪರ್ಸ್ ದುಬೈ ಈಗ ನಾಳೆ 3 ದಿನ ನಡೀತಾರೆ. ಹಾಂ ಆಹ್ವಾನ ಕೊಡ್ತೀರ ಅಂತ ಇಲ್ಲಿ ಸ್ಥಳೀಯ
whether I will invite the other developers from India. ಫ್ರಮ್ ಇಂಡಿಯಾ ಡೆಫಿನೆಟ್ಲಿ ಆಲ್ ಆರ್ ವೆಲ್ಕಮ್, ಎಲ್ಲರೂ ಬರ್ಬೋದು ನಾವು ಇದರಲ್ಲಿ. ಆಲ್ ವಿ ಆರ್ ಆಲ್ರೆಡಿ ಇನ್ವೈಟೆಡ್ ಸಮ್ ಮೋಸ್ಟ್ ಆಫ್ ದ ಟಾಪ್ ಡೆವಲಪರ್ಸ್ ಇನ್ ಹುಬ್ಳಿ ಆಲ್ಸೋ, ಆ್ಯಂಡ್ ಆಲ್ಸೋ ವಿ ಇನ್ವೈಟ್ ಸಮ್ ಗೌರ್ಮೆಂಟ್ ಆರ್ಗನೈಸೇಷನ್ ಲೈಕ್ ಕ್ರೆಡೈ ಅವ್ರ ಪ್ರೆಸಿಡೆಂಟ್ ಅಲ್ಲಿಗೆ ಎಲ್ಲರಿಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ದೀವಿ. ಅಂದರೆ ನಮಗೆ ತೋರಿಸ್ಬೇಕಲ್ಲ ಇಲ್ಲಿ ಏನು ನಾವು ಇದು ಮಾಡೋದು. ಇದರಲ್ಲಿ ಮೋಸ ಗೀಸ ಏನಿಲ್ಲ, ಭಯ ಪಡೋದು ಏನೋ ಇದು ಇಲ್ಲ, ಅವಶ್ಯಕತೆ ಇಲ್ಲ. ನಾವು ಈಸಿಯಾಗಿ ನಾವು ಫ್ರಂಟ್ ಆಗಿ ನಾವು ಅವರಿಗೆ ಎಲ್ಲ ಅಮನಿಯಾತ್ ಈಸ್ ಸಪೋರ್ಟಿಂಗ್, ಅಮನಿಯಾತ್ ಸಪೋರ್ಟ್ ಆಲ್ ಇನ್ವೆಸ್ಟರ್ಸ್ ಆ್ಯಂಡ್ ವಿ ಆರ್ ದ ಬ್ರಿಡ್ಜ್ ಬಿಟ್ವೀನ್, ಅಮನಿಯಾತ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಇನ್ವೆಸ್ಟರ್ಸ್ ಆ್ಯಂಡ್ ದ ಡೆವಲಪರ್ಸ್. ಸೊ ವಿ ಆರ್ ಡೀಲಿಂಗ್ ದಿಸ್. ಈ ಥರ ಕಾರ್ಯಕ್ರಮಗಳು ಮುಂದಿನ ದಿನಮಾನಗಳು ಮತ್ತಷ್ಟು ಶೋರ್ ಡೆಫಿನೆಟ್ಲಿ ವಿ ಆರ್ ಪ್ಲಾನಿಂಗ್ ನೆಕ್ಸ್ಟ್ ಆಫ್ಟರ್ ಎರಡು ತಿಂಗಳ ನಂತರ ನಾವು ಹೈದರಾಬಾದ್ನಲ್ಲಿ ಮಾಡಬೇಕಂತ ಇದೆ. ಈ ಥರ ಒಂದು ನಾವು ಕಂಟಿನ್ಯೂಸ್ಲಿ ಆಗಿ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಎಲ್ಲ ನಿಮ್ಮದು ಸಪೋರ್ಟ್ ಬೇಕು ನಮಗೆ, ಇದು ಏನು ಸಕ್ಸಸ್ ಮಾಡಲಿಕ್ಕೆ ಇವೆಂಟ್. ಆದಷ್ಟು ಜನ ಹೆಚ್ಚು ನಾವು ಇಲ್ಲಿ ಬಂದು ಅವ್ರಿಗೆ ಜಸ್ಟ್ ಅವರಿಗೆ ಒಂದು ಎಲ್ಲ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾವು ಇದು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಾಜಿದ್ ಶೇಖ್, ನಾನು GCCನಲ್ಲಿ BDM ಇದ್ದೇನೆ. ಥ್ಯಾಂಕ್ ಯು.